Hello, my dear children. Hope you all are fine and safe at home. So, children, today's class we are going to discuss about your first standard second lesson, The Little Bird, page number 14. Okay, are you ready to listen the story? Yeah? Okay. Now, before I start the lesson, please sit along with your first standard English textbook. Okay. Okay, now let me read the lesson first. The Little Bird. It was raining. The grass was wet. Joe, Mahi, Beer, and Anu were inside the house. What shall we do all day? We cannot go out to play. Oh, look! A bird has come into our house. Let us keep him in a box. Oh no, we must not do that. He will be sad. Beer opened the window. The clouds had gone. The sky was blue. The sun was shining. The little bird hopped out. He was happy. He flew and he flew and he flew. He flew to a big tree. He was singing now. What was he saying? I like you, Joe. I like you, Beer. I like you, Anu and Mahi. I love the trees. I love the flowers. And I love the sunshine too. We love you too. So, dear children, the Little Bird lesson talks about 4 friends. Who are those? Joe, Mahi, Beer, and Anu. These are the 4 friends. Okay. You know what happened, children? These 4 friends wanted to go out and play like you. But now we cannot go outside because of coronavirus, right? Okay. ಈ ಒಂದು ಕತೆ 4 ಜನ ಫ್ರೆಂಡ್ಸ್ ಬಗ್ಗೆ. ನೀವೆಲ್ಲ ಸ್ನೇಹಿತರಿರ್ತೀರಲ್ಲ, ನೀವು ಸ್ಕೂಲಲ್ಲೆಲ್ಲ ಫ್ರೆಂಡ್ಸ್ ಅಂತ ಮಾಡ್ಕೊಂಡಿರ್ತೀರಲ್ಲ, ಫ್ರೆಂಡ್ಸ್ ಇದ್ದಾರೆ ಅಲ್ವಾ ನಿಮಗೆಲ್ಲ? ಹಾಗೆ ಥರ ಇವರು 4 ಜನ ಫ್ರೆಂಡ್ಸ್ ಅಂತೆ. ಯಾರ್ಯಾರವರು? ಜೋ, ಮಹಿ, ಬೀರ್ ಆ್ಯಂಡ್ ಅನು. ಇವರು 4 ಜನ ಕ್ಲೋಸ್ ಫ್ರೆಂಡ್ಸ್ ಅಂತೆ. ಒಂದಿನ ಏನಾಯ್ತಂತೆ, ಅವರು ಹೊರಗಡೆ ಹೋಗಿ ಆಟ ಆಡಬೇಕು. ಈಗ ನೀವೆಲ್ಲ ಅನ್ಕೋತಿರ್ತೀರಲ್ಲ, ಹೊರಗೆ ಹೋಗಬೇಕು, ಆಟ ಆಡಬೇಕು ಅಂತ. ಆ ಥರ ಇವರು ಕೂಡ 4 ಜನ ಆಟ ಆಡಬೇಕು ಅಂತ ಅನ್ಕೋತಿದ್ರಂತೆ. ಆದರೆ ಇವಾಗಿನ ಪರಿಸ್ಥಿತಿಯಲ್ಲಿ ನಾವು ಹೊರಗಡೆ ಹೋಗೋಕ್ಕಾಗಲ್ಲ. ಯಾಕಂದರೆ ನಿಮಗೆಲ್ಲ ಗೊತ್ತಲ್ಲ, ಇವಾಗ ಕೊರೋನಾ ವೈರಸ್ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಿದೆ. ಅದಕ್ಕೆ ನಾವು ಮನೆ ಒಳಗೆ ಸೇಫಾಗಿ ಇರಬೇಕು. ಹಾಗಾಗಿ ಈ ಕಥೆಯಲ್ಲಿ ಒಂದಿನ ಏನಾಗುತ್ತೆ ಅಂತಂದರೆ, ಅವರೆಲ್ಲ ಹೊರಗಡೆ ಹೋಗಿ ಆಟ ಆಡಬೇಕು ಅನ್ಕೋತಾರಂತೆ. ಆದರೆ ಆಗಲ್ವಂತೆ, ಯಾಕಂದರೆ ಜೋರಾಗಿ ಮಳೆ ಬರ್ತಿತ್ತಂತೆ. ಬಟ್ ದೀಸ್ 4 ಫ್ರೆಂಡ್ಸ್ ವಾಂಟೆಡ್ ಟು ಗೋ ಔಟ್ಸೈಡ್ ಬಿಕಾಸ್ ಇಟ್ಸ್ ರೈನಿಂಗ್ ಔಟ್ಸೈಡ್. But if it's raining means you cannot go out and you cannot play. So what happened? These 4 friends sitting in a house and they were thinking what to do and how to engage ourselves and how to play. ಈ 4 ಜನ ಸ್ನೇಹಿತರು ಏನು ಮಾಡ್ತಿದ್ರಂತೆ, ಮನೇಲಿ ಕುತ್ಕೊಂಡು ಯೋಚನೆ ಮಾಡ್ತಿದ್ರಂತೆ. ಇವತ್ತಿನ ದಿನ ಏನು ಮಾಡೋಣ, ಹೇಗೆ ಕಳೆಯೋಣ, ಇವತ್ತಿನ ದಿನ ನಾವೆಲ್ಲ ಹೆಂಗೆ ಎಂಜಾಯ್ ಮಾಡಬೇಕು. ಇವತ್ತಿನ ದಿನ ಆಟ ಅಂತೂ ಆಡೋಕ್ಕಾಗಲ್ಲ, ಹೊರಗಡೆ ಮಳೆ ಬರ್ತಾ ಇದೆ. ಹೊರಗಡೆ ಮಳೆ ಬಂದರೆ ನಾವು ಆಟ ಆಡೋಕ್ಕಾಗಲ್ಲ. ಆದರೆ ಮನೆಯಲ್ಲೇ ಏನು ಮಾಡೋಣ, ಯಾವ ಥರ ಆಟ ಆಡೋಣ ಅಂತ ಯೋಚನೆ ಮಾಡ್ತಿದ್ರಂತೆ. Then all of a sudden, you know what that little bird came inside. When the bird comes inside, you know what they think? ಅವರು ಯೋಚನೆ ಮಾಡ್ತಾ ಕೂತಾಗ ಏನಾಗುತ್ತಂತೆ, ಒಂದು ಪುಟ್ಟ ಪಕ್ಷಿ ಕಿಟಕಿಯಿಂದ ಒಳಗಡೆ ಬರುತ್ತಂತೆ ಮನೆ ಒಳಗೆ. ಓ ಮೈ ಗಾಡ್, ದಿಸ್ ಲಿಟ್ಲ್ ಬರ್ಡ್ ಕೇಮ್ ಔಟ್ಸೈಡ್.
So let us put it in a box. But the girl Anu says, no, no, no. We are not supposed to put the bird in the box. Then the bird sitting there, and after sometimes they opened the window. ಅವರು ಯೋಚನೆ ಮಾಡ್ತಾ ಕೂತಾಗ ಪಕ್ಷಿ ಒಳಗಡೆ ಬಂತಂತೆ. ಆವಾಗ ಅವರೆಲ್ಲ ಏನಂತಿದ್ರಂತೆ, ಹೇ ಪಕ್ಷಿ ಬಂತು, ಸಣ್ಣ ಪಕ್ಷಿ ಬಂತು ಒಳಗಡೆ, ನಾವೆಲ್ಲ ಸೇರ್ಕೊಂಡು ಅದನ್ನು ಕಟ್ ಹಾಕಣ್ವಾ ಬಾಕ್ಸಲ್ಲಿ ಅಂತ ಅಂತಾರಂತೆ. ಆವಾಗ ಅನು ಅನ್ನೋ ಹುಡುಗಿ ಏನು ಹೇಳ್ತಾಳೆ ಅಂದರೆ, ಬೇಡ ಬೇಡ ಕಣ್ರೋ, ಆ ಥರ ಮಾಡೋದು ಬೇಡ, ಅದು ಬೇಜಾರಾಗತ್ತೆ, ಆ ಪಕ್ಷಿಗೆ ಬೇಜಾರಾಗತ್ತೆ ನಾವು ಕೂಡ ಹಾಕಿದರೆ ಅಂತ ಅಂತಾಳಂತೆ. ನಾವು ಆ ಥರ ಮಾಡಬಾರ್ದು ಅಂತ ಹೇಳ್ತಾಳಂತೆ. ಆವಾಗ ಏನಾಗುತ್ತೆ ಅಂತಂದರೆ, ದ ಬರ್ಡ್ ಸಿಟ್ಟಿಂಗ್ ದೇರ್ ಆ್ಯಂಡ್ ಆಫ್ಟರ್ ಸಮ್ ಟೈಮ್ಸ್ ದೇ ಓಪನ್ ದ ವಿಂಡೋ. ವಾಟ್ಸ್ ಗೋಯಿಂಗ್ ಟು ಹ್ಯಾಪನ್? ದ ಸ್ಕೈ ವಾಸ್ ಬ್ಲೂ ಆ್ಯಂಡ್ ಸಡನ್ಲಿ ಸ್ಟಾಪ್ಡ್ ರೇನಿಂಗ್. The sky was blue, the sun was shining. That means it's completely stopped raining. ಆವಾಗ ಏನಾಯ್ತಂದರೆ, ಅಲ್ಲಿರೋ ಒಬ್ಬರು ಸ್ನೇಹಿತರು ಹೋಗಿ ಕಿಟಕಿನ ಓಪನ್ ಮಾಡ್ತಾರಂತೆ. ಕಿಟಕಿನ ತೆಗಿತಿದ್ದ ಹಾಗೆ ಏನಾಯಿತು ಅಂದರೆ, ಮಳೆ ಎಲ್ಲ ನಿಂತು ಹೋಗಿತ್ತಂತೆ. ಆಕಾಶ ಪೂರ್ತಿ ನೀಲಿ ಆಗಿತ್ತಂತೆ. ಸೂರ್ಯ ಹೊಳಿತಾ ಇದ್ದಂತೆ. The sky was blue, the sun was shining, and suddenly stopped raining. It's completely stopped raining. ಪೂರ್ತಿ ಮಳೆಯೆಲ್ಲ ನಿಂತು ಸ್ವಚ್ಛವಾದ ಮೋಡ ಆಗಿತ್ತಂತೆ, ನೀಲಿ ಮೋಡ ಆಗಿತ್ತಂತೆ. And what happened? Once the window is open, it just flew and flew and flew and went and sat on a tree. There was a tree beside the house, and the bird was so happy because it flew and went and sit on a tree. ಆವಾಗ ಆ ಪಕ್ಷಿ ಏನು ಮಾಡುತ್ತೆ ಅಂದರೆ, ತೆಗಿತಿದ್ದ ಹಾಗೆ ಕಿಟಕಿನ ಹಾರ್ಕೊಂಡು ಹೋಗಿ ಅವ್ರ ಮನೆ ಹತ್ರ ಇರೋ ಒಂದು ದೊಡ್ಡ ಮರದ ಮೇಲೆ ಕುತ್ಕೊಳ್ಳುತ್ತಂತೆ. ಕುತ್ಕೊಂಡಿದ್ದ ತಕ್ಷಣ ಅದಕ್ಕೆ ತುಂಬ ಖುಷಿ ಆಗತ್ತಂತೆ, ತುಂಬ ಖುಷಿ ಪಡತ್ತಂತೆ ಅದು ಕುತ್ಕೊಂಡು. A tree, because the bird's nest is obviously on tree, right? And they just don't really like to stay in one place. They don't want to be in the box. They want to be free. They want to fly. They want to enjoy the nature. ಸೊ ಚಿಲ್ಡ್ರನ್, ಇವಾಗ ನೀವು ಪಕ್ಷಿ ಎಲ್ಲ ನೋಡ್ತಿರ್ತೀರಲ್ಲ, ಪಕ್ಷಿ ಗೂಡು ಕಟ್ಟೋದೆಲ್ಲಿ? ಮರದಲ್ಲಲ್ವಾ? ಹಾಗೆ ಅದು ಮರದಲ್ಲಿ ಹೋಗಿ ಕುತ್ಕೊತಿದ್ದಾಗೆ ತುಂಬ ಖುಷಿ ಪಡತ್ತಂತೆ. ಆ ಪಕ್ಷಿಗಳನ್ನ ನಾವೇನು ಮಾಡಬೇಕು? ಕೂಡು ಹಾಕಬಾರ್ದು. ಅವುಗಳಿಗೂ ಕೂಡ ಭಾವನೆಗಳಿರುತ್ತೆ ಅಲ್ವಾ? ಹಾಗೆ ಅವು ಕೂಡ ಹಾರಬೇಕು. ಹಾರಿಕೊಂಡು ಬೇರೆ ಎಲ್ಲ ಪ್ರದೇಶಕ್ಕೆ ಹೋಗಬೇಕು. ಹಾಗೆ ಅದು ಪರಿಸರವನ್ನು ಎಂಜಾಯ್ ಮಾಡಬೇಕು, ನೇಚರ್ನ ಎಂಜಾಯ್ ಮಾಡಬೇಕು ಅಂತ ಅನ್ಕೋತಿರತ್ತೆ ಅಲ್ವಾ? ಅದಕ್ಕೆ ಇಲ್ಲಿ ಪಕ್ಷಿಗಳನ್ನ ನಾವು ಯಾವತ್ತೂ ಕಟ್ಟಿ ಹಾಕಬಾರ್ದು. ಪಕ್ಷಿ ಆಯಿತು, ಪ್ರಾಣಿ ಆಯಿತು, ಯಾವತ್ತೂ ನಾವು ಅದನ್ನು ಕಟ್ಟಿ ಹಾಕಬಾರ್ದು. ಆ್ಯಂಡ್ ದೇ ಜಸ್ಟ್ ಡೋಂಟ್ ರಿಯಲಿ ಲೈಕ್ ಟು ಸ್ಟೇ ಇನ್ ಒನ್ ಪ್ಲೇಸ್ ಆ್ಯಂಡ್ ಡೋಂಟ್ ವಾಂಟ್ ಟು ಬಿ ಇನ್ ದ ಬಾಕ್ಸ್. They want to be free, they want to be fly, they want to enjoy the nature. So once this little bird flew away and sat on the tree, it started singing a beautiful song. What did it say? ಅದು ಆ ಪಕ್ಷಿ ಏನು ಮಾಡುತ್ತಂದರೆ, ಮರದ ಮೇಲೆ ಹೋಗಿ ಕುತ್ಕೊತಿದ್ದ ಹಾಗೆ ಒಂದು ಸುಂದರವಾದ ಸಾಂಗನ್ನು, ಒಂದು ಗೀತೆನ ಹೇಳತ್ತಂತೆ. ಏನು ಹೇಳುತ್ತೆ ಅದು ಸಾಂಗು? ಕೇಳೋಣ. I love Joe, I love Mahi, I love Beer and Anu. And it loves trees, I love the flowers, and I love the sunshine too. ಆ ಪಕ್ಷಿ ಏನಂತ ಹಾಡು ಹೇಳುತ್ತೆ ಅಂದರೆ, ನನಗೆ ನೀವು 4 ಜನ ಸ್ನೇಹಿತರು. ಯಾರ್ಯಾರು? ಜೋ, ಬೀರ್, ಮಹಿ ಆ್ಯಂಡ್ ಅನು. ನಾನು ನಿಮ್ಮ 4 ಜನನ ತುಂಬ ಇಷ್ಟಪಡ್ತೀನಿ. ನನಗೆ ನೀವಂದರೆ ತುಂಬ ಇಷ್ಟ. ಹಾಗೆ ನನಗೆ ಮರಗಳು, ಹಾಗೆ ಹೂವುಗಳು, ಹಾಗೆ ಸನ್ಶೈನ್ ಅಂದರೆ ಸೂರ್ಯ, ಹಾಗೆ ಎಲ್ಲ ಪರಿಸರದಲ್ಲಿರೋ ಎಲ್ಲ ವಾತಾವರಣನೂ ನನಗೆ ತುಂಬ ಇಷ್ಟ. ನಾನು ಅದೆಲ್ಲನೂ ತುಂಬ ಇಷ್ಟಪಡ್ತೀನಿ ಅಂತ ಸಾಂಗ್ ಹೇಳತ್ತಂತೆ. ಕುತ್ಕೊಂಡು ಖುಷಿಯಾಗಿ ಸಾಂಗ್ ಹೇಳತ್ತಂತೆ. ಐ ಲವ್ ದ ಸನ್ಶೈನ್ ಟೂ.
ಓಕೆ, ಸೊ ಚಿಲ್ಡ್ರನ್, ಹೋಪ್ ಯು ಆಲ್ ಅಂಡರ್ಸ್ಟುಡ್ ದಿಸ್ ಸ್ಟೋರಿ. ಮಕ್ಕಳೇ, ನಿಮಗೆ ಈ ಕತೆ ಎಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಟೇಕ್ ಕೇರ್. ಬಾಯ್.